ನಮಸ್ಕಾರ. ನನ್ನ ಹೆಸರು ನಾಗೇಂದ್ರ ಅಂತ. ನಾನು ಕಳೆದ ಸುಮಾರು ವರ್ಷ ಅಂದರೆ 16 ವರ್ಷದಿಂದ ಈ ಅಡಿಗಾಸ್ ಸಂಸ್ಥೆಯಲ್ಲಿ ಆ, ಭಾರತದ ಎಲ್ಲ ಪ್ರದೇಶಗಳಲ್ಲೂ ಅಂದರೆ ಯಾತ್ರಿಕರನ್ನ ಕರ್ಕೊಂಡೋಗಿ ನಾನು ಆ, ಹೋಗಿ ಬಂದಿದ್ದೀನಿ. ಅಂದರೆ ಟೂರ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ 16 ವರ್ಷಗಳಿಂದ. ಆ, ಇವಾಗ ನಮ್ಮಲ್ಲಿ ಜಾಸ್ತಿ ಚಾಲ್ತಿಯಲ್ಲಿರುವಂಥ ಪ್ರವಾಸಗಳು ಅಂದರೆ ಸೀಸನ್ ವೈಸಲ್ಲಿ ಹೇಳಬೇಕಂದ್ರೆ ಈಗ ಚಾರ್ಧಾಮ್ ಯಾತ್ರಾ ಇದಕ್ಕೆಲ್ಲ ಪರ್ಟಿಕ್ಯುಲರು ಇಂತಿಷ್ಟು ತಿಂಗಳುಗಳು ಅಂತ ಇರುತ್ತೆ. ಈಗ ನಿಮಗೆ ಪ್ರತಿ ವರ್ಷ ಚಾರ್ಧಾಮ್ ಯಾತ್ರಾ ಸೊ ಅಕ್ಷಯ ತೃತೀಯಕ್ಕೆ ಓಪನ್ ಆಗುತ್ತೆ. ಹಾಗೆ ದೀಪಾವಳಿಗೆ ಅದರ ಮುಕ್ತಾಯ ಆಗುವಂಥದ್ದು. ಅಂದರೆ 6 ತಿಂಗಳಲ್ಲಿ ಈ ಒಂದು ಯಾತ್ರೆಯನ್ನು ಮಾಡಬೇಕಾಗತ್ತೆ. ಅದೇ ಥರ ನಮ್ಮ ಅಡಿಗಾಸ್ ಸಂಸ್ಥೆಯಲ್ಲಿ ಅದನ್ನು ಮುಂಚೂಣಿಯಾಗಿ ನಾವು ಬುಕ್ಕಿಂಗನ್ನು ತೊಗೊಂಡು ಪ್ರವಾಸಿಗರನ್ನು ಕಾಂಟ್ಯಾಕ್ಟ್ ಮಾಡಿ ಮುಂಚೂಣಿಯಾಗಿ ಅವರನ್ನು ಬುಕ್ಕಿಂಗಲ್ಲಿ ಮಾಡಿಕೊಂಡು, ಯಾಕಂದರೆ ಈ ಯಾತ್ರೆಗೆ ಹೋಗಬೇಕಂದ್ರೆ ನಿಮಗೆ ರಿಜಿಸ್ಟ್ರೇಷನ್ ಪ್ರಮುಖವಾಗಿ ಮಾಡಬೇಕಾಗತ್ತೆ. ಅದನ್ನು ನಾವು ಇಲ್ಲಿ ಆನ್ಲೈನಲ್ಲೇ ರಿಜಿಸ್ಟ್ರೇಷನನ್ನು ಮಾಡ್ತೀವಿ. ಯಾಕಂದರೆ 4 ಧಾಮಗಳಿಗೆ ಆಯಾ ಡೇಟ್ಗಳನ್ನು ಹಾಕಿ ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ನಿಮಗೆ ಯಾತ್ರೆ ಮಾಡಲಿಕ್ಕೆ ಭಾಳ ಅನಾನುಕೂಲ ಆಗುತ್ತೆ. ಅದರಿಂದ ಆ ಒಂದು ಜವಾಬ್ದಾರಿಯನ್ನು ನಮ್ಮ ಸಂಸ್ಥೆಯಲ್ಲಿ ನಾವೇ ತಗೊಂಡು ರಿಜಿಸ್ಟ್ರೇಷನ್ ಮಾಡಿಕೊಂಡು ಈ ಯಾತ್ರೆಯನ್ನು ಸ್ಟಾರ್ಟ್ ಮಾಡ್ತೀವಿ. ಹಾಗೆ ನಮ್ಮ ಅಡಿಗಾಸ್ ಸಂಸ್ಥೆಯಲ್ಲಿ ನಾವು 3 ಥರ ಯಾತ್ರೆಗಳನ್ನು ಇಟ್ಟಿದ್ದೀವಿ ಈ ಚಾರ್ಧಾಮ್ ಯಾತ್ರೆ ಅನ್ನೋದನ್ನು. ಒಂದು ನಮ್ಮದು ಮೊದಲಿಂದನೂ ನಡೆದು ಬಂದಿರುವಂಥದ್ದು ಕಿಚನ್ ಗ್ರೂಪ್ ಯಾತ್ರೆ. ಅಂದರೆ ನಮ್ಮದೇ ಆದಂಥ ಒಂದು 44 ಜನಗಳನ್ನು ಬುಕ್ ಮಾಡಿಕೊಂಡು ಇಲ್ಲಿಂದ ನಾವು ಡೆಲ್ಲಿಗೆ ಹೋಗುವಂಥದ್ದು. ಡೆಲ್ಲಿಯಿಂದ ಇದು ಪ್ರಾರಂಭಗೊಳ್ಳುವಂಥದ್ದು. ಡೆಲ್ಲಿಗೆ ಸುಮಾರು 15 ದಿನಗಳ ಪ್ರವಾಸ ಆಗುತ್ತೆ. ಇದರಲ್ಲಿ ಏನಂದರೆ ತುಂಬ ಜನ ಸೀನಿಯರ್ಸು ಬರ್ತಾರೆ. ಅಂದರೆ ಈ ಒಂದು ಯಾತ್ರೆಗೆ ಯಾವುದೇ ಥರ ಏಜ್ ರಿಸ್ಟ್ರಿಕ್ಷನ್ ಇಲ್ಲ. ಅದರಿಂದ ತುಂಬ ಜನ ಯಾತ್ರಿಗಳು ಬರ್ತಾರೆ. ಮೊದಲನೇದಾಗಿ ಏನಾಗುತ್ತಂದರೆ ಈ 15 ದಿನಗಳ ಕಾಲ ನಮಗೆ ಹೊರಗಡೆಯ ಒಂದು ಊಟದ ವ್ಯವಸ್ಥೆ ಕಷ್ಟ ಆಗುತ್ತೆ ಅನ್ನೋರು ಈ ಆಲ್ಮೋಸ್ಟ್ ಸೀನಿಯರ್ಸೇ ಈ ಕಿಚನ್ ಗ್ರೂಪ್ ಪ್ರವಾಸವನ್ನು ಆಯ್ಕೆ ಮಾಡ್ಕೋತಾರೆ. ಕಾರಣ ಏನಂದರೆ ಅವರಿಗೆ ಆ 15 ದಿನ ಯಾವುದೇ ರೀತಿ ತೊಂದರೆ ಆಗಬಾರ್ದು, ನಮಗೆ ಹೋಮ್ಲಿ ಫುಡ್ ಸಿಗಬೇಕು ಅನ್ನೋದನ್ನು ಆಯ್ಕೆ ಮಾಡಿಕೊಂಡು ಈ ಪ್ರವಾಸಕ್ಕೆ ಆಯ್ಕೆ ಮಾಡ್ಕೋತಾರೆ. ನಮ್ಮ ಪ್ರವಾಸ ಬಂದು ಡೆಲ್ಲಿಯಿಂದ ಸ್ಟಾರ್ಟ್ ಆಗಿ ಮೊದಲ ದಿನ, 2ನೇ ದಿನ ನಾವು ಹರಿದ್ವಾರವನ್ನು ತಲುಪ್ತೀವಿ. ಹರಿದ್ವಾರದಲ್ಲಿ ಚಂಡೀದೇವಿ ಮತ್ತು ಮಾನಸ ದೇವಿ ಎನ್ನುವ 2 ಶಕ್ತಿಪೀಠಗಳನ್ನು ನೋಡಿಕೊಂಡು ಗಂಗಾರತಿಯನ್ನು ನೋಡಿಕೊಂಡು 3ನೇ ದಿನದಿಂದ ನಮ್ಮ ಯಾತ್ರೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಈ ಹರಿದ್ವಾರ ಅನ್ನೋದು ಈ 4 ಧಾಮಗಳಿಗೆ ಹೋಗುವಂಥ ಒಂದು ಮಾರ್ಗಕ್ಕೆ ಹೆಬ್ಬಾಗಿಲು ಅಂತ ಹೇಳ್ತಾರೆ. ಹರನ ದ್ವಾರ ಅಂತ ಇದನ್ನು ಕರೆದಿದ್ದಾರೆ. ಹರಿದ್ವಾರ ಹರನ ದ್ವಾರ. ಇದರ ಮೂಲಕ ನಾವು ಈ 4 ಧಾಮಗಳ ಒಂದು ಭೇಟಿಯನ್ನು ಮಾಡಬೇಕಾಗತ್ತೆ. ಮೊದಲನೇದಾಗಿ ನಮ್ಮ ಯಾತ್ರೆ ಸ್ಟಾರ್ಟ್ ಆಗುವಂಥದ್ದು ಚಾರ್ಧಾಮ್ ಯಾತ್ರದಲ್ಲಿ ಯಮುನೋತ್ರಿಯಿಂದ. ಯಮುನೆ ಹುಟ್ಟುವಂಥ ಜಾಗ ಕಳಿಂದಿ ಪರ್ವತ ಅಂತ ಒಂದು ಪ್ರದೇಶದಿಂದ ಈ ಯಮುನೆ ಹರಿತಾಳೆ. ಅಲ್ಲಿ ಯಮುನೋತ್ರಿಯ ದೇವಸ್ಥಾನ ಇದೆ. ಆ ಯಮುನೋತ್ರಿಯ ದೇವಸ್ಥಾನವನ್ನು ನಾವು ನೋಡಿಕೊಂಡು ಅಲ್ಲಿ ತಪ್ತಕುಂಡ ಇರ್ಬೋದು, ಪ್ರತಿಯೊಂದನ್ನು ದರ್ಶನ ಮಾಡಿಕೊಂಡು ಅಲ್ಲಿಂದ ನಾವು ವಾಪಸ್ಸು ಗಂಗೋತ್ರಿ ಮಾರ್ಗವಾಗಿ ಹೋಗ್ತೀವಿ. ಗಂಗೋತ್ರಿಯಲ್ಲಿ ಇನ್ನೊಂದು ನಿಮಗೆ ಗೊತ್ತಿರುವ ಹಾಗೆ ನಮ್ಮ ಹಿಂದೂಗಳಿಗೆ ಪವಿತ್ರವಾದಂಥ ಒಂದು ನದಿ ಅಂದರೆ ಗಂಗೆಯ ಹುಟ್ಟು ಈ ಒಂದು ಉತ್ತರಾಖಂಡದ ಈ ಹರ್ಷಿಲ್ ಅನ್ನುವ ಪ್ರದೇಶದಲ್ಲಿ ಇವಳ ಉಗಮ ಆಗುತ್ತೆ. ಅದಕ್ಕೆ ಗೋಮುಖ ಅಂತ ಕರೆದಿದ್ದಾರೆ, ತಪೋವನ ಅಂತ ಹೇಳ್ತಾರೆ. ನೀವೆಲ್ಲ ನೋಡಿರ್ಬೋದು, ಸಹಸ್ರಾರು ಸಂಖ್ಯೆಯಲ್ಲಿ ಕುಂಭಮೇಳಕ್ಕೆ ಬರುವಂಥ ನಾಗಾಸಾಧುಗಳು, ಅಘೋರಿಗಳು ಪ್ರತಿಯೊಬ್ಬರು ಈ ಒಂದು ಪ್ರದೇಶದಲ್ಲಿ ಅವರು ಧ್ಯಾನ ಮಾಡ್ತಾ ಕೂತಿರ್ತಾರೆ. ಪ್ರತಿ ವರ್ಷ ಕುಂಭಮೇಳದ ಟೈಮಲ್ಲಿ ಅವರು ಇದನ್ನು ಕೆಳಗಿಳಿತಾರೆ. ಆದರೆ ಈ ಗೋಮುಖಕ್ಕೆ ಹೋಗುವಂಥ ಮಾರ್ಗ ಭಾಳ ದುರ್ಗಮವಾದಂಥ ಮಾರ್ಗ. ಹಾಗೆ ಉತ್ತರಾಖಂಡ್ ಗೌರ್ಮೆಂಟಿಂದ ಅದಕ್ಕೆ ತನ್ನದೇ ಆದಂಥ ಒಂದು ಪರ್ಮಿಟನ್ನು ಹಾಕ್ಸ್ಕೋಬೇಕಾಗತ್ತೆ. ಏಜ್ ಲಿಮಿಟ್ ಇರುತ್ತೆ. ಅಲ್ಲಿವರೆಗೂ ನಮಗೆ ಹೋಗ್ಲಿಕ್ಕಾಗಲ್ಲ. ಅದನ್ನು ನಮಗೆ ಕೆಳಗಡೆಯಿಂದ ನಮಗೆ ಗಂಗೋತ್ರಿಯ ದರ್ಶನ ಆಗುತ್ತೆ. ಅಲ್ಲಿ ದೇವಸ್ಥಾನ ಇದೆ. ಆ ದೇವಸ್ಥಾನದ ಮೂಲಕ ನಾವು ದರ್ಶನ ಮಾಡಿ ಗಂಗೆಯ ಒಂದು ಆರತಿಯನ್ನು ಮಾಡಿ ನಾವು ನಮ್ಮ ಪ್ರವಾಸಿಗರಿಗೆ ಅದು ಪ್ರತಿಯೊಂದು ತೋರಿಸ್ಕೊಂಡು ಕರ್ಕೊಂಡು ಬರ್ತೀವಿ. ಅದಾದ ತಕ್ಷಣ ನಮಗೆ ನೆಕ್ಸ್ಟ್ ಸಿಗುವಂಥದ್ದು ಕೇದಾರನಾಥ. 12 ಜ್ಯೋತಿರ್ಲಿಂಗಗಳಲ್ಲಿ ಇದು ಒಂದು ಕೇದಾರನಾಥ. ಇದು ಅಪೂರ್ಣ ಲಿಂಗವಾಗಿದ್ರೂ ಇದನ್ನು ದ್ವಾದಶ ಜ್ಯೋತಿರ್ಲಿಂಗದಲ್ಲಿ ಒಂದು ಅಂತ ಹೇಳ್ತಾರೆ. ಕಾರಣ ಏನಂದರೆ ಲಿಂಗಾಕಾರದಲ್ಲಿ ಈ ಕೇದಾರನಾಥ ಇಲ್ಲ. ಅಂದರೆ ಭೀಮನ ಬಲವಾದ ಹೊಡೆತಕ್ಕೆ ಶಿವನು ಭೂಮಿಯ ಒಳಗಡೆ ಹಸುವಿನ ರೂಪದಲ್ಲಿ ಹೋಗೋದ್ರಿಂದ ಆ ಹಸುವಿನ ಭುಜದ ಆಕಾರ ಇಲ್ಲಿ ಲಿಂಗವಾಗಿ ಮಾರ್ಪಟ್ಟಿದೆ. ಅದರಿಂದ ಇದನ್ನು ಅಪೂರ್ಣ ಲಿಂಗ ಅಂತ ಹೇಳ್ತಾರೆ. ಇದಕ್ಕೆ ಹೋಗಬೇಕಂದ್ರೆ ಸ್ವಲ್ಪ ಕಷ್ಟದಾಯಕರವಾಗಿರುವಂಥ ಮಾರ್ಗಗಳೇ ಜಾಸ್ತಿ. ಅಂದರೆ ಹೆಲಿಕಾಪ್ಟರ್ ವ್ಯವಸ್ಥೆನೂ ಇದೆ. ಆದರೆ ನಮ್ಮ ಕಿಚನ್ ಗ್ರೂಪಲ್ಲಿ ನಾವು ಹೆಲಿಕಾಪ್ಟರ್ ವ್ಯವಸ್ಥೆಯನ್ನು ಮಾಡೋಕ್ಕಾಗಲ್ಲ. ಯಾಕಂದರೆ ಅದು ಮೊದಲನೇ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಬೇಕಾಗತ್ತೆ, ಸ್ವಲ್ಪ ಕಷ್ಟ ಇರೋದ್ರಿಂದ. ಹಾಗೆ ಉತ್ತರಾಖಂಡ್ ಗೌರ್ಮೆಂಟಿಂದ ಯಾವುದೇ ಥರ ಅಷ್ಟೊಂದು ವ್ಯವಸ್ಥೆಗಳು ಇಲ್ಲದೇ ಇರೋ ಕಾರಣದಿಂದ ಹೆಲಿಕಾಪ್ಟರ್ನ ನಾವು ಬುಕ್ ಮಾಡಲ್ಲ. ಇಲ್ಲಿ ಹೋಗಬೇಕಂದ್ರೆ ನಿಮಗೆ
ಕುದುರೆ ಮತ್ತು ಡೋಲಿಯ ವ್ಯವಸ್ಥೆ. ಈ ಒಂದು 18 ಕಿಲೋಮೀಟರ ಒಂದು ಜರ್ನಿಯನ್ನು ಕೆಲವರು ಭಕ್ತಿಯಿಂದ ಶ್ರದ್ಧೆಯಿಂದ ನಡ್ಕೊಂಡೋಗಿ ಬರುವವರು ಇದ್ದಾರೆ ದರ್ಶನ ಮಾಡಿಕೊಂಡು. ಕೆಲವರು ಕುದುರೆ ಮೂಲಕ ಹೋಗ್ತಾರೆ, ಕೆಲವರು ಡೋಲಿಯ ಮೂಲಕ ಹೋಗ್ತಾರೆ. ಅಂದರೆ ಒನ್ ವೇಗೆ ಅವರು ನಿಮಗೆ ಬುಕ್ಕಿಂಗ್ ಮಾಡಿ ಕೊಡ್ತಾರೆ. ಆ ವ್ಯವಸ್ಥೆಯನ್ನು ನಾವು ಮ್ಯಾನೇಜರ್ ಆದಂಥವರು ನಾವೇ ಮಾಡಿಕೊಡ್ತೀವಿ ಪ್ರತಿಯೊಬ್ಬರು ಯಾತ್ರಿಕರಿಗೂ. ನಿಮಗೆ ಕುದುರೆ ಬೇಕಾ, ಡೋಲಿ ಬೇಕಾ, ಪ್ರತಿಯೊಂದು ವ್ಯವಸ್ಥೆ. ಯಾಕಂದರೆ ನಮಗೆ ಹೋಗಿ ಅಭ್ಯಾಸ ಇರೋದ್ರಿಂದ ಅಲ್ಲಿನ ಲೋಕಲ್ ಜನಗಳನ್ನು ನಮ್ಮ ಕಾಂಟ್ಯಾಕ್ಟಲ್ಲಿ ಇಟ್ಕೊಂಡಿರ್ತೀವಿ. ಅವರು ನಮಗೆ ಆ ನಿಗದಿತ ಸಮಯದಲ್ಲಿ ಆ ಒಂದು ಕುದುರೆ ಇರ್ಬೋದು, ಡೋಲಿ ಇರ್ಬೋದು ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಅದ್ರ ಮೂಲಕ ಅಲ್ಲಿಗೆ ಹೋಗಿ ನೋಡಿಕೊಂಡು ಬರುವಂಥದ್ದು. ಮೊದಲೆಲ್ಲ ನಮ್ಮ ಅಡಿಗಾಸ್ ಸಂಸ್ಥೆಯಲ್ಲಿ ನಾವು 2 ನೈಟ್ ಮಾತ್ರ ನಾವು ಕೇದಾರಕ್ಕೆ ಇಡ್ತಾ ಇದ್ವಿ. ಅಲ್ಲಿನ ಸ್ಥಿತಿಗತಿಗಳನ್ನು ನೋಡಿ ಕಸ್ಟಮರಿಗೆ ಸೇಮ್ ಡೇನೇ ವಾಪಸ್ ಬರಲಿಕ್ಕೆ ಆಗಲ್ಲ ಅಂತ ಮನಗಂಡು ನಾವೀಗ 3 ರಾತ್ರಿಗಳನ್ನು ಅಲ್ಲಿ ಇಡ್ತಾ ಇದ್ವಿ. ಅಕಸ್ಮಾತು ಕಸ್ಟಮರು ಸೇಮ್ ಡೇ ಬರಲಿಕ್ಕಾಗಿಲ್ಲ ಅಂದರೂ 1 ರಾತ್ರಿ ಅಲ್ಲಿ ವಿಶ್ರಾಂತಿ ತಗೊಂಡು ಮಾರದಿನ ಬೆಳಿಗ್ಗೆ ಅವರು ಅಲ್ಲಿಂದ ಹೊರಟು ಬರುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಯಾವುದೇ ಥರ ತೊಂದರೆಗಳು ಇಲ್ಲ, ಏನೂ ಆಗೋದಿಲ್ಲ. ಪ್ರತಿಯೊಂದು ಹೆಜ್ಜೆಯಲ್ಲೂ ನಮ್ಮ ಮಿಲಿಟ್ರಿಯವರು, ಇಂಡಿಯನ್ ಆರ್ಮಿಯವರು ಇರೋದ್ರಿಂದ ಒಂದು ಕೆಲವರಿಗೆ ಮೇಲೆ ಹತ್ತಿದ ಮೇಲೆ ಆಕ್ಸಿಜನ್ ಪ್ರಾಬ್ಲಮ್ ಆಗಬಹುದು, ಅಥವಾ ಏನಾದರೂ ಸುಸ್ತಾದರೆ ಅಲ್ಲಿ ಪ್ರತಿಯೊಂದು ಅಂದರೆ ಡಾಕ್ಟ್ರು ಇರ್ಬೋದು, ಮಿಲಿಟ್ರಿ ಸಪೋರ್ಟ್ ಇರೋ ಪ್ರತಿಯೊಂದು ವ್ಯವಸ್ಥೆನೂ ಉತ್ತರಾಖಂಡ್ ಗೌರ್ಮೆಂಟ್ನವ್ರು ಮಾಡಿದ್ದಾರೆ. ಹಾಗೆ ರಾತ್ರಿ ವಿಶ್ರಾಂತಿಗೆ ಟೆಂಟ್ಗಳನ್ನು ಮಾಡಿದ್ದಾರೆ ಉತ್ತರಾಖಂಡ್ ಗೌರ್ಮೆಂಟ್ನವರು. ಅದರ ವ್ಯವಸ್ಥೆನೂ ಅದು ಯಾವುದೇ ಥರ ತೊಂದರೆಗಳು ಆಗಲ್ಲ. 3 ನೈಟು ನಾವು ಅಲ್ಲಿದ್ದು ಆ ದೇವರ ದರ್ಶನವನ್ನು ಮಾಡ್ಕೊಂಡು ಬರ್ಬೋದು. ಇನ್ನೊಂದು 4ನೇ ಧಾಮವಾಗಿ ಬದ್ರಿ ವಿಶಾಲ. ಇದಕ್ಕೆ ಹೋಗಬೇಕಂದ್ರೆ ನಾವು ಜ್ಯೋತಿರ್ಮಠ ಅಂತ ಹೇಳ್ತಾರೆ, ಇವಾಗಿನ ಜನಗಳು ಅಲ್ಲಿನ ಜೋಶಿ ಮಠ ಅಂತ ಹೇಳ್ತಾರೆ. ಆ ಜೋಶಿ ಮಠದ ಮೂಲಕವಾಗಿ ನಾವು ಚಾರ್ಧಾಮ್ ಯಾತ್ರವನ್ನು ಅಂದರೆ ಈ ಬದ್ರಿನಾಥನ ಒಂದು ಸಾನ್ನಿಧ್ಯಕ್ಕೆ ಹೋಗುವಂಥದ್ದು. ಮೊದಲೆಲ್ಲ ಈ ಚಾರ್ಧಾಮ್ ಯಾತ್ರೆ ಮಾಡಬೇಕಂದ್ರೆ ತುಂಬ ಕಷ್ಟ ಇತ್ತು. ರೋಡುಗಳು ಭಾಳ ಕ್ರಿಟಿಕಲ್ ಆಗಿರುವಂಥ ರೋಡುಗಳು. ಗಂಟೆಗೆ ಬಸ್ಸು ಬರೀ ಒಂದು 12ರಿಂದ 13 ಕಿಲೋಮೀಟ್ರ್ ಮಾತ್ರ ವೇಗವಾಗಿ ಹೋಗ್ಬೋದು. ಯಾಕಂದರೆ ಅಷ್ಟೊಂದು ತಿರುವುಗಳಿದೆ ಇಲ್ಲಿ. ಮತ್ತು ಎದುರುಗಡೆ ಗಾಡಿ ಬಂದರೆ ಸೈಡ್ ಕೊಡುವಂಥದ್ದು ತುಂಬ ಕಷ್ಟಕರವಾದಂಥ ಒಂದು ಪ್ರವಾಸ. ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ಹರಿದ್ವಾರದಿಂದ ನಮ್ಮ ಬಸ್ಸುಗಳು ಇಲ್ಲಿ ಯಾವುದೇ ಥರ ದೊಡ್ಡ ಬಸ್ಸುಗಳು ಹೋಗಲ್ಲ. 27 ಸೀಟ್ರದ್ದು ಮಿನಿ ಬಸ್ ಮಾತ್ರ ಈ ಯಾತ್ರೆಯನ್ನು ಮಾಡಲಿಕ್ಕಾಗತ್ತೆ. ನಾವು 2 ಬಸ್ಸುಗಳನ್ನು ತೊಗೊಂಡು ಈ ಯಾತ್ರೆಯನ್ನು ಮಾಡ್ತೀವಿ. ಈ 4 ಧಾಮಗಳನ್ನು ಆರಾಮಾಗಿ 15 ದಿನಗಳ ಒಳಗಡೆ ನಾವು ಮಾಡಿಕೊಂಡು ಬರ್ಬೋದು. ಇದರಲ್ಲಿ ನಮ್ಮ ಫುಡ್ಡು, ನಮ್ಮ ಅಡುಗೆಯವ್ರನ್ನೇ ಕರ್ಕೊಂಡು ಹೋಗ್ತೀವಿ. ಬಿಸಿ ಬಿಸಿಯಾಗಿ ಹೋಮ್ಲಿ ಫುಡ್ ಮನೆಯಲ್ಲಿ ಯಾವ ಥರ ಫೀಲ್ ಮಾಡ್ಕೋತಾರೋ ಅದೇ ಥರ ಫುಡ್ಡುಗಳು ಕೊಡ್ತೀವಿ. ಯಾಕಂದರೆ ಚಳಿ ಪ್ರದೇಶ ಆಗಿದ್ದರಿಂದ ಇಲ್ಲಿ ಜಾಸ್ತಿ ಆದಂಥ ಮಸಾಲೆ ಐಟಮ್ಗಳು ಇರ್ಬೋದು, ಕಲ್ಲರ್ಗಳು, ಕೆಮಿಕಲ್ಲು ಅದೆಲ್ಲ ನಮ್ಮ ಅಡಿಗಾಸ್ ಸಂಸ್ಥೆಯಲ್ಲಿ ನಾವು ಯೂಸ್ ಮಾಡಲ್ಲ. ಸಾತ್ವಿಕ ಆಹಾರ ಅಂತ ಏನು ಕೊಡ್ತೀವಿ ಅದನ್ನು ನಾವು ಪ್ರವಾಸಿಗರಿಗೆ ನೀಡೋದ್ರಿಂದ ಪ್ರವಾಸಿಗರಲ್ಲಿ ಯಾವುದೇ ಥರದಲ್ಲೂ ವ್ಯತ್ಯಾಸಗಳು ಅಂದರೆ ದೇಹದಲ್ಲಿ ವ್ಯತ್ಯಾಸಗಳಾಗೋದು ಆ ಥರ ಏನೂ ತೊಂದರೆಗಳಾಗದೆ ಈ ಪ್ರವಾಸನ ಮಾಡ್ತಾರೆ. ಹಾಗೆ ನಾವು ಪ್ರತಿದಿನವೂ ಅವರಿಗೆ ಬಿಸಿನೀರಿನ ವ್ಯವಸ್ಥೆ, ಆ ಭಾಗದಲ್ಲಿ ನಿಮಗೆ ತಣ್ಣೀರು ಕುಡಿಲಿಕ್ಕಾಗಲ್ಲ, ಬಿಸಿನೀರಿನ ವ್ಯವಸ್ಥೆ ಇರ್ಬೋದು, ಕುಡಿಲಿಕ್ಕೆ ಪ್ರತಿಯೊಂದು ವ್ಯವಸ್ಥೆನೂ ನಾವು ಅಡಿಗಾಸ್ ಸಂಸ್ಥೆಯಿಂದ ಮಾಡಿಕೊಡೋದ್ರಿಂದ ಹೆಚ್ಚಿನ ಯಾತ್ರಿಕರು ನಮ್ಮ ಕಿಚನ್ ಪ್ರವಾಸವನ್ನು ಆಯ್ಕೆ ಮಾಡ್ಕೋತಾರೆ. ಇನ್ನೊಂದು ಯಾವ ಥರ ಅಂದರೆ ನಿಮಗೆ ಹೆಲಿಕಾಪ್ಟ್ರ್ ಪ್ಯಾಕೇಜ್. ಇನ್ನು ಕೆಲವರು ಹೇಳ್ತಾರೆ ನಾವು ಹೆಲಿಕಾಪ್ಟ್ರಲ್ಲಿ ಹೋಗಿ ಬರಬೇಕು, ಆ ವ್ಯವಸ್ಥೆ ನಿಮ್ಮಲ್ಲಿ ಇದೆಯಾ ಅಂತ. ಅದಕ್ಕೂ ನಮ್ಮಲ್ಲಿ ವ್ಯವಸ್ಥೆ ಇದೆ. ಈ ಪ್ಯಾಕೇಜ್ ಬಂದು 6 ನೈಟ್ 7 ಡೇಸ್ ಪ್ಯಾಕೇಜ್ ಆಗಿರುತ್ತೆ. ಇದು ಸ್ಟಾರ್ಟ್ ಆಗುವಂಥದ್ದು ಡೆಹ್ರಾಡೂನ್ ಟು ಡೆಹ್ರಾಡೂನು ನಿಮಗೆ 6 ನೈಟ್ 7 ಡೇಸ್. ಒನ್ಸ್ ನೀವು ಡೆಹ್ರಾಡೂನ್ ತಲುಪಿದ ಮೇಲೆ ಅಲ್ಲಿಂದ ನಮ್ಮ ವ್ಯವಸ್ಥೆ ಸ್ಟಾರ್ಟ್ ಆಗುತ್ತೆ. 4 ಧಾಮಗಳನ್ನು ಹೆಲಿಕಾಪ್ಟರ್ ಮೂಲಕ ಸಂದರ್ಶನ ಮಾಡುವಂಥದ್ದು. ಈಗ ಮೊದಲ ದಿನ ಹೆಲಿಕಾಪ್ಟ್ರು ನಿಮಗೆ ಯಮುನೋತ್ರಿ ಕರ್ಕೊಂಡೋಗಿ ಗಂಗೋತ್ರಿ ಮುಗಿಸ್ತಾರೆ. ಒಂದೇ ದಿನದಲ್ಲಿ ಯಮುನೋತ್ರಿ ಗಂಗೋತ್ರಿ 2 ಆಗುತ್ತೆ. ಈ ಯಮುನೋತ್ರಿಗೆ ಹೋಗಬೇಕಾದ್ರೂ ನಿಮಗೆ ಹೆಲಿಕಾಪ್ಟ್ರಿಗೆ ಇಳಿದ್ರ ಮೇಲೆ ಅಲ್ಲಿ ಡೋಲಿ ವ್ಯವಸ್ಥೆ ಪ್ರತಿಯೊಂದು ಇನ್ಕ್ಲೂಡೆಡ್ ಇರುತ್ತೆ. ಇಲ್ಲಿ ಈ ಹೆಲಿಕಾಪ್ಟರ್ ಮೂಲಕ ಹೋಗುವಂಥ ಪ್ರವಾಸಿಗರಿಗೆ VIP ಟ್ರೀಟ್ಮೆಂಟ್ ಇರುತ್ತೆ ಈ ಪ್ಯಾಕೇಜಲ್ಲಿ. ಅಂದರೆ ಮಿನಿಮಮ್ಮು 6 ಜನ ಒಂದು ಹೆಲಿಕಾಪ್ಟ್ರಲ್ಲಿ ಇರಬೇಕು. 6 ಜನ ಇದ್ದರೆ ಮಾತ್ರ ಆ ದಿನದ ನಮಗೆ ಒಂದು ಹೆಲಿಕಾಪ್ಟರ್ ವ್ಯವಸ್ಥೆ ಇರುತ್ತೆ. ಅಲ್ಲಿಂದ ಫಸ್ಟ್ ಡೇ ನಿಮಗೆ ಯಮುನೋತ್ರಿ ಗಂಗೋತ್ರಿ ದರ್ಶನ ಆಗುತ್ತೆ, ಅಲ್ಲಿ ಸ್ಟೇ ಆಗುತ್ತೆ ಗಂಗೋತ್ರಿಯಲ್ಲಿ. 2ನೇ ದಿನ ನಿಮಗೆ ಕೇದಾರನ ದರ್ಶನ ಆಗುತ್ತೆ. 3ನೇ ದಿನ ಕೇದಾರದಲ್ಲೇ ಇರುವಂಥದ್ದು. 4ನೇ ದಿನ ನಿಮಗೆ ಬದ್ರಿಯನ್ನು ಮುಗಿಸ್ಕೊಂಡು 5ನೇ ದಿನ ವಾಪಸ್ ನಾವು ಡೆಹ್ರಾಡೂನ್ ಕೊಡ್ತೀವಿ. ಮೊದಲು ನಮ್ಮದು 4 ನೈಟ್ 5 ಡೇಸ್ ಇತ್ತು, 5 ನೈಟ್ 6 ಡೇಸ್ ಇತ್ತು. ಈಗ 6 ನೈಟ್ 7 ಡೇಸ್ ಮಾಡಿದ್ದೀವಿ. ಕಾರಣ ಏನಂದರೆ ಎಲ್ಲಾದರೂ ವಾತಾವರಣದಲ್ಲಿ ವ್ಯತ್ಯಾಸ ಆಗಿ ಹೆಲಿಕಾಪ್ಟ್ರು ಟೇಕಾಫ್ ಆಗಿಲ್ಲ ಅಂದರೆ 1 ನೈಟನ್ನು ನಾವು ಎಕ್ಸ್ಟ್ರಾ ಇಟ್ಟಿರ್ತೀವಿ. ಅಂದರೆ ಯಾತ್ರಿಕರಿಗೆ ಯಾವುದೇ ರೀತಿ ತೊಂದರೆ ಆಗಬಾರುವಂಥ ಉದ್ದೇಶದಿಂದ ಈ ಒಂದು ಯಾತ್ರೆಯನ್ನು 1 ದಿನ ನಾವು ಜಾಸ್ತಿ ಮಾಡಿದ್ದೀವಿ. ಯಾವುದೇ ತೊಂದರೆಗಳಿಲ್ಲದೇ ನಾವು ಈ ಯಾತ್ರೆಯನ್ನು ಹೆಲಿಕಾಪ್ಟರ್ ಮೂಲಕನೂ ಮಾಡ್ಬೋದು. ಹಾಗೆ ಇನ್ನೊಂದು ಫಿಕ್ಸ್ ಡಿಪಾರ್ಚರ್ ಟೂರ್ ಅಂತ. ಇದು ನಿಮಗೆ
4 ಜನ ಇದ್ದರೂ ಕಳಿಸ್ತೀವಿ, 6 ಜನ ಇದ್ದರೂ ಕಳಿಸ್ತೀವಿ. 12 ದಿನ ಟೂರ್ ಆಗುತ್ತೆ. 11 ನೈಟ್ 12 ಡೇಸ್ ಟೂರ್ ಇದು ನಿಮಗೆ ಡೆಲ್ಲಿಯಿಂದ ಡೆಲ್ಲಿಗೆ ಮಾಡುವಂಥದ್ದು. ಇದರಲ್ಲಿ ಏನಂದರೆ ನಿಮಗೆ ಒಂದು ಆ ಭಾಗದ ಒಂದು 3 ಸ್ಟಾರ್ ಹೋಟೆಲ್ಗಳ ಅಕಾಮಿಡೇಷನ್ ಇರ್ಬೋದು, ಫುಡ್ ಇರ್ಬೋದು, ಸಪ್ರೇಟ್ ವೆಹಿಕಲ್ ಇರ್ಬೋದು. ಈ ಥರ ವ್ಯವಸ್ಥೆಯನ್ನು ನಾವು ಈ ಚಾರ್ಧಾಮ್ ಯಾತ್ರದಲ್ಲಿ ಅಂದರೆ 3 ಥರ ವ್ಯವಸ್ಥೆ ಇರುತ್ತೆ. ಆದರೆ ತುಂಬ ಜನ ಏನಂದರೆ ಆ ಭಾಗಕ್ಕೆ ಹೋಗಬೇಕಂದ್ರೆ ಗುಡ್ಡಗಾಡು ಏನೋ ಸಮಸ್ಯೆ ಆಗ್ಬೋದು ಅಂತ ನಮ್ಮಲ್ಲಿ ಬಂದು ಕಿಚನ್ ಗ್ರೂಪಿಗೆನ ಆಯ್ಕೆ ಮಾಡ್ಕೋತಾರೆ. ಇಲ್ಲಿ ಇನ್ನೊಂದು ಏನಂದರೆ ವಾಸ್ತವ್ಯಗಳ ಬಗ್ಗೆ ಹೇಳೋದಾದರೆ, ಹೋಟೆಲ್ ಬಗ್ಗೆ ಹೇಳೋದಾದರೆ, ಇಲ್ಲಿ ಈ ಒಂದು 6 ತಿಂಗಳು ಮಾತ್ರ ಈ ಪ್ರವಾಸವನ್ನು ನಾವು ಮಾಡೋದ್ರಿಂದ ಅಥವಾ ಅಲ್ಲಿ ಓಪನ್ ಇರೋದ್ರಿಂದ ಆ 6 ತಿಂಗಳಿಗೆ ಯಾವ ಥರ ಬೇಕೋ ಆ ಥರ ಒಂದು ವ್ಯವಸ್ಥೆಯನ್ನು ಮಾಡಿರ್ತಾರೆ. ಇಲ್ಲಿ ನಿಮಗೆ ಹೈಫೈ ಆಗಿರುವಂಥ ಹೋಟೆಲ್ಗಳಿರ್ಬೋದು, ಆ ಥರ ಸಿಗಲ್ಲ. ಸರ್ವೇಸಾಮಾನ್ಯ ನಾವು ಬೇರೆ ಕಡೆ ಹೋದಾಗ 3 ಸ್ಟಾರ್ ಹೋಟ್ಲುಗಳು ನೋಡ್ತೀವಿ, ಅಲ್ಲಿ ಉಳ್ಕೊಳ್ಳುವಂಥ ವ್ಯವಸ್ಥೆ ಇರ್ಬೋದು, ಪ್ರತಿಯೊಂದು ಸಿಗುತ್ತೆ. ಆದರೆ ಇಲ್ಲಿ ಬರೀ 6 ತಿಂಗಳಿಗೆ ಮಾತ್ರ ಆ ಒಂದು ಜಾಗಕ್ಕೆ ಪ್ರವಾಸಿಗರು ಭೇಟಿ ಮಾಡೋದ್ರಿಂದ, ಹಾಗೆ ಗುಡ್ಡಗಾಡು ಪ್ರದೇಶ ಆಗಿದ್ದರಿಂದ 1 ರಿಂದ 2 ಅಥವಾ 3 ಫ್ಲೋರ್ ಮಾತ್ರ ಈ ಬಿಲ್ಡಿಂಗ್ಗಳು ಕಟ್ಟಿರ್ತಾರೆ. ಚಿಕ್ಕ ಚಿಕ್ಕದಾದಂಥ ರೂಮ್ ಇರ್ಬೋದು, ಆದರೆ ಯಾವುದೇ ರೀತಿ ತೊಂದರೆಗಳಿರಲ್ಲ. ನೀರಿನ ವ್ಯವಸ್ಥೆ ಇರ್ಬೋದು, ಬಿಸಿನೀರಿನ ವ್ಯವಸ್ಥೆ, ಸ್ನಾನಕ್ಕೆ ಪ್ರತಿಯೊಂದು ವ್ಯವಸ್ಥೆಗಳು ಇರುತ್ತೆ. ಆದರೆ ತೀರಾ ಹೈಲಿ ವ್ಯವಸ್ಥೆ ಅಂದರೆ ಹೈಫೈ ಆಗಿ ನಾವು ಈ ಯಾತ್ರೆಯನ್ನು ಮಾಡಬೇಕಂದ್ರೆ ಭಾಳ ಕಷ್ಟ ಆಗುತ್ತೆ. 6 ತಿಂಗಳು ಮಾತ್ರ ಓಪನ್ ಇರೋದ್ರಿಂದ ಈ ವ್ಯವಸ್ಥೆ ಆ ಭಾಗದಲ್ಲಿ ಈ ಥರ ವ್ಯವಸ್ಥೆ ಇರುತ್ತೆ. ಹಾಗೆ ಈ ಚಾರ್ಧಾಮ್ ಹೋಗಿ ಬಂದವರಿಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ 20,000ಗಳ ಒಂದು ಏನಂತಾರೆ ಅದಕ್ಕೆ ಸಬ್ಸಿಡಿಯನ್ನು ಕೊಡ್ತಾರೆ ಅಂತ ಒಂದು 5 ವರ್ಷದಿಂದ ಇದು ಕರ್ನಾಟಕ ಗೌರ್ಮೆಂಟಿಂದ ಆಗಿರುವಂಥದ್ದು. ಪ್ರತಿ ವರ್ಷ ಅದಕ್ಕೆ ಹೋಗಿ ಬಂದವರು ಅದಕ್ಕೆ ಏನು ಬೇಕೋ ಡಾಕ್ಯುಮೆಂಟ್ಸ್ಗಳು ಇರ್ಬೋದು, ಪ್ರತಿಯೊಂದು ನಾವು ಇಲ್ಲಿ ನಮ್ಮ ಚಾಮರಾಜಪೇಟೆಯಲ್ಲಿ ಇರುವಂಥ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ನಾವು ಅದನ್ನು ತಗೊಂಡೋಗಿ ಕೊಟ್ಟಾಗ ಅಲ್ಲಿಂದ ಅವರು ಕರ್ನಾಟಕ ಗೌರ್ಮೆಂಟ್ನವರು ಕೊಡುವಂಥದ್ದು 20,000 ಹೋಗಿ ಬಂದ್ರ ಮೇಲೆ. ಈ 3 ಥರ ವ್ಯವಸ್ಥೆಗಳು ನಮ್ಮ ಚಾರ್ಧಾಮ್ ಯಾತ್ರದಲ್ಲಿ ನಮ್ಮ ಅಡಿಗಾಸ್ ಸಂಸ್ಥೆಯಲ್ಲಿ ಇರುತ್ತೆ. ಹಾಗೆ ಇದಕ್ಕೆ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ವೆಬ್ಸೈಟು adigasyatra.com, ಹಾಗೆ 9494789944 ನಂಬರ್ಗೆ ಸಂಪರ್ಕ ಮಾಡ್ಬೋದು. ಹಾಗೆ 7022259008 ಸಂಪರ್ಕ ಮಾಡ್ಬೋದು. ನಮಸ್ಕಾರ.